ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಾನು ರೀಸೆಂಟಾಗಿ ವಿಸಿಟ್ ಮಾಡಿದ್ದಂಥ ಒಂದು ಎಕ್ಸೋಟಿಕ್ ಪೆಟ್ಸ್ ಇರುವಂಥ ಜಾಗ ಆಯ್ತಾ. ಸೊ ಇದರ ಹೆಸರು ಬಂದ್ಬಿಟ್ಟು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ. ಸೊ ಇದು ಲೊಕೇಟ್ ಆಗಿರೋದು ಕನಕಪುರ ರೋಡು, ಕೆಂಗೇರಿ ಹತ್ರ. ಸೊ ನೀವೇನಾದರೂ ಪೆಟ್ ಲವರ್ ಆಗಿದ್ದರೆ ಸೊ ಈ ಜಾಗ ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಸೊ ನೀವು ಅಲ್ಲಿರುವಂಥ ಎಲ್ಲ ಅನಿಮಲ್ಸ್ನ ಮುಟ್ಟಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆಯಿತಾ. ಸೊ ಇದರ ಎಂಟ್ರಿ ಫೀಸ್ ಬಂದ್ಬಿಟ್ಟು 200 ರುಪೀಸ್ ವೀಕ್ ಡೇಸಲ್ಲಿ ಮತ್ತು 250 ರುಪೀಸ್ ವೀಕೆಂಡಲ್ಲಿ ಆಗಿರುತ್ತೆ ಆಯಿತಾ. ಅಬೌವ್ 3 ಇಯರ್ಸ್ ಇರುವಂಥ ಮಕ್ಕಳಿಗೆ ಸೊ ಚಾರ್ಜಸ್ ಅಪ್ಲಿಕೇಬಲ್. ಸೊ ಇದರ ಟೈಮಿಂಗ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 10:30ಗೆ ಓಪನ್ ಆಗುತ್ತೆ ಮತ್ತು ಈವ್ನಿಂಗ್ 4 o'clock ಕ್ಲೋಸ್ ಆಗಿಬಿಡುತ್ತೆ. ಆ್ಯಂಡ್ ಇದರ ಟಿಕೆಟ್ ಬುಕ್ಕಿಂಗ್ ಬಂದ್ಬಿಟ್ಟು ಆನ್ಲೈನಲ್ಲಿ ಇರುತ್ತೆ ಆಯಿತಾ. ಸೊ ನೀವು ಯಾವ ಟೈಮಿಂಗ್ ರೀಚ್ ಆಗ್ತೀರಾ, ಸೊ ಇದರಲ್ಲಿ ಡಿಫ್ರೆಂಟ್ ಸ್ಲಾಟ್ಸ್ ಇರುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ಸ್ಲಾಟ್ಸು ನೀವು ಬುಕ್ ಮಾಡ್ಕೊಬೋದು. ಸೊ ನೀವು ಆ ಟೈಮಿಗೆ ಹೋದರೆ ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಇರ್ತಾರೆ. ಸೊ ಅವರು ನಿಮಗೆ ಒಂದೊಂದು ಗ್ರೂಪ್ ಆಫ್ ಏವಿಯರೀಸ್ನ ಕರ್ಕೊಂಡೋಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಯಿತಾ. ಆ್ಯಂಡ್ ಇಲ್ಲಿ ಬೇರೆ ಪೆಟ್ಸ್ ಮಾತ್ರ ಅಲ್ಲ, ಸೊ ಕೆಲವೊಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇದೆ. ಜಿಪ್ ಲೈನ್ ಇದೆ, ಆ್ಯಂಡ್ ADV ಬೈಕ್ ರೈಡಿಂಗ್ ಇದೆ, ಹಾರ್ಸ್ ರೈಡಿಂಗ್ ಇದೆ ಆಯಿತಾ. ಆ್ಯಂಡ್ ಒಂದು ಸಣ್ಣ ಒಂದು ಕ್ಯಾಂಟೀನ್ ಕೂಡ ಇದೆ. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಸೊ ಇನ್ನೂ ಡೀಟೇಲಾಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಝೂ ಎಂಟ್ರಾಗಿದ್ದ ತಕ್ಷಣ ನೀವು ಮೊದಲನೇದು ಆ್ಯಕ್ಟಿವಿಟಿ ಬಂದ್ಬಿಟ್ಟು ಒಂದು ಸಿಟ್ಔಟ್ ಏರಿಯಾದಲ್ಲಿ ಸೊ ಎಲ್ಲ ಅನಿಮಲ್ಸ್ನು ಹೇಗೆ ಹ್ಯಾಂಡಲ್ ಮಾಡೋದಂತ ಇನ್ಸ್ಟ್ರಕ್ಟರ್ಸ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದಾಗಿದ್ದ ನಂತರ ಸೊ ನೀವು ನೆಕ್ಸ್ಟ್ ನೋಡೋವಂಥದ್ದು ಬಂದ್ಬಿಟ್ಟು ಸೊ ಡಕ್ಸ್ ಏವಿಯರಿ ಆಯ್ತಾ. ಸೊ ಇಲ್ಲಿ ನೋಡ್ಬೋದು ನೀವು ಸುಮಾರು ವೆರೈಟೀಸ್ ಆಫ್ ಡಕ್ಸ್ ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಸೊ ಇದಕ್ಕೆ ಬಂದ್ಬಿಟ್ಟು ಡಿಫ್ರೆಂಟ್ ಪಾರ್ಟಿಷನ್ ಮಾಡಿ ಸೊ ಒಂದೊಂದಲ್ಲೂ ಒಂದೊಂದು ಥರ ಡಕ್ಸ್ನ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಡಕ್ಸ್ಗೆ ಫೀಡ್ ಮಾಡ್ಬೋದು ಆಯಿತಾ. ಸೊ ನೀವು ಫಸ್ಟ್ ನಾರ್ಮಲ್ ಡಕ್ಸ್ ಆಗಿದ ತಕ್ಷಣ ನೆಕ್ಸ್ಟ್ ನೀವು ನೋಡೋವಂಥದ್ದು ಬಂದ್ಬಿಟ್ಟು ಇದು ಬ್ಲ್ಯಾಕ್ ಸ್ವ್ಯಾನ್ ಆಯಿತಾ. ಸೊ ನೀವು ನೋಡ್ಬೋದು ಅಲ್ಲಿ ಇನ್ಸ್ಟ್ರಕ್ಟರ್ಸ್ ಬಂದ್ಬಿಟ್ಟು ಸೊ ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಈ ಬ್ಲ್ಯಾಕ್ ಸ್ವ್ಯಾನ್ ಬಂದ್ಬಿಟ್ಟು ಒನ್ಸ್ ಒಂದು ಫೀಮೇಲ್ ಜೊತೆ ಪೇರ್ ಆಯಿತು ಅಂದರೆ ಸೊ ಅದು ಲೈಫ್ ಟೈಮ್ ಸೇಮ್ ಫೀಮೇಲ್ ಜೊತೆನೇ ಇರುತ್ತಂತೆ. ಸೊ ಬೇರೆ ಫೀಮೇಲ್ನ ಇನ್ನೊಂದ್ಸರಿ ಚೂಸ್ ಮಾಡಲ್ಲ. ಆ್ಯಂಡ್ ಇದು ಬಂದ್ಬಿಟ್ಟು ಬ್ರೂಸ್ಲಿ ಅಂತೆ. ಸೊ ಇದು ಬಂದ್ಬಿಟ್ಟು ಫೈಟಿಂಗ್ ಕೋಳಿ ಆಯ್ತಾ. ಸೊ ಇದು ನೋಡ್ಬೋದು ಫುಲ್ ಅಗ್ರೆಸಿವ್ ಆಗಿ ಎಲ್ಲರನ್ನೂ ಗುರಾಯಿಸ್ಕೊಂಡು ನೋಡ್ತಾ ಇತ್ತು. ಸೊ ನೀವು ಇದನ್ನು ಮುಟ್ಟಿ ಕೂಡ ನೋಡ್ಬೋದು. ನೀವು ನೋಡು ಎಷ್ಟು ಅಗ್ರೆಸಿವ್ ಆಗಿದೆ ಅಂತ. ಆ್ಯಂಡ್ ಸೊ ಇದಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಡಕ್ ಫೀಡಿಂಗ್ ಸೆಷನ್ ಆಯ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಫುಲ್ಲು ಸರ್ಕಲಾಗಿ ನಿಲ್ಲಿಸ್ಬಿಡ್ತಾರೆ. ಸೊ ಮಧ್ಯದಲ್ಲಿ ಡಕ್ಸ್ ಇರುತ್ತೆ. ಸೊ ಒಬ್ರೊಬ್ರಿಗೆ ಫೀಡಿಂಗ್ ಕೊಡ್ತಾ ಬರ್ತಾರೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಕೈಯಲ್ಲಿ ಫೀಡ್ ತೊಗೊಳುತ್ತೆ ಅಂತ. ಸೊ ಒನ್ಸ್ ಫೀಡಿಂಗ್ ಎಲ್ಲ ಮುಗ್ದಿದ್ದಾದಮೇಲೆ ಸೊ ದೇ ಸ್ಟಾರ್ಟ್ ಸ್ವಿಮ್ಮಿಂಗ್. ಸೊ ಒಂದು ರೌಂಡ್ ಹಾಕ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಮತ್ತೆ ನೆಕ್ಸ್ಟ್ ರೌಂಡ್ ಫೀಡಿಂಗಿಗೆ ಬರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಗೋಟ್ ಸೈಡ್ ಆಯ್ತಾ. ಸೊ ಇಲ್ಲಿ ಬಂದ್ಬಿಟ್ಟು ಫಸ್ಟ್ ನಾವು ನೋಡ್ತಾ ಇರೋದು ಪಿಗ್ಮಿ ಗೋಟ್ ಅಂತ. ಸೊ ಇದರ ಸೈಜ್ ಬಂದ್ಬಿಟ್ಟು ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ನೋಡ್ಬೋದು ಅಷ್ಟೇ ಬರುತ್ತೆ. ಆಲ್ಮೋಸ್ಟ್ ಒಂದು 2 feet ಇರುತ್ತೆ ಅಷ್ಟೇ. ಸೊ ಇದು ಬಂದ್ಬಿಟ್ಟು ನಮ್ಮ ಲೋಕಲ್ ಬಾಯ್ ಬನ್ನೂರು ಕುರಿ ಆಯ್ತಾ. ಸೊ ಇದು ನೋಡ್ಬೋದು ಅದು ಒಂದು ಮೇಲ್ ಶೀಪ್ ಆಯ್ತಾ. ಸೊ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಟರ್ಕಿ ಹೆಣ್ಣು ಆಯ್ತಾ. ಸೊ ಇದು ಒಂದು ಮೇಲ್ ಟರ್ಕಿ. ಆ್ಯಂಡ್ ಒಂದು ಮೇಲ್ ಇತ್ತು, 2-3 ಫೀಮೇಲ್ ಇತ್ತು. ಸೊ ನೀವು ನೋಡ್ಬೋದು ಡಾರ್ಕ್ ಈ ಬ್ಲ್ಯಾಕ್ ಬಂದ್ಬಿಟ್ಟು ಮೇಲ್. ಸೊ
ಫೀಮೇಲ್ ಈ ಥರ ಫೆದರ್ ಓಪನ್ ಮಾಡಿ ಈ ಥರ ಇದು ಮಾಡೋಕ್ಕಾಗಲ್ಲ. ಸೊ ಇದು ಮೇಲ್ ಆಯಿತಾ. ಇದೊಂಥರ ಅಗ್ರೆಸಿವ್ನೆಸ್ ತೋರಿಸ್ತಾ ಇರೋದು. ಸೊ ಈಸ್ ಪ್ರೊಟೆಕ್ಟಿಂಗ್ ಇಸ್ ಪೇರ್. ಸೊ ಇದೊಂಥರ ವೈಬ್ರೇಷನ್ ಮಾಡಿಕೊಂಡು ಸೊ ನಮಗೆ ಎದುರಿಸುತ್ತೆ ಈ ಥರ. ಸೊ ಯಾರು ಹತ್ರ ಬರಬಾರ್ದಂತ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಟೈಪ್ ಆಫ್ ಹೆನ್ ಆಯ್ತಾ. ಸೊ ನಾವು ಯೂಶ್ವಲಿ ಚಿಕನ್ ಶಾಪಲ್ಲಿ ನೋಡುವಂಥ ಕೋಳಿ ಥರ ಇದೆ. ಆ್ಯಂಡ್ ನೆಕ್ಸ್ಟ್ ಡಿವಿಷನ್ ಆಸ್ಟ್ರಿಚ್. ಸೊ ನೀವು ಇಲ್ಲಿ ಏನು ನೋಡ್ತಾ ಇರೋದು ಬ್ಲ್ಯಾಕ್ ಡಾರ್ಕ್ ಕಲರ್ ಇರೋದು ಬಂದ್ಬಿಟ್ಟು ಮೇಲ್, ಆ್ಯಂಡ್ ಫೀಮೇಲ್ ಬಂದ್ಬಿಟ್ಟು ಲೈಟ್ ಕಲರಲ್ಲಿರುತ್ತೆ ಈ ಥರ. ಸೊ ಆಲ್ಮೋಸ್ಟ್ ಒಂದು ಟೂ ತ್ರೀಯೋ ಮೇಲ್ ಇದೆ ಆ್ಯಂಡ್ ರಿಮೈನಿಂಗ್ ಎಲ್ಲ ಫೀಮೇಲ್ಸ್ ಇದೆ. ಸೊ ಆಸ್ಟ್ರಿಚ್ ಬ್ರೈನ್ ಬಂದ್ಬಿಟ್ಟು ಅದರ ಕಣ್ಣಿಗಿಂತ ಸಣ್ಣದಾಗಿರುತ್ತಂತೆ, ಅದರ ಕಣ್ಣು ಸೈಜ್ಗಿಂತ ಸಣ್ಣದಾಗಿರುತ್ತಂತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈಮು ಡಿವಿಷನ್. ಸೊ ಈಮು ಡಿವಿಷನಲ್ಲಿ ನೀವು ಒಳಗಡೆ ಹೋಗಿ ಅದನ್ನು ಟಚ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಇದು ಆಲ್ಮೋಸ್ಟ್ ನೋಡೋದಕ್ಕೆ ಆಸ್ಟ್ರಿಚ್ ಥರನೇ ಇರುತ್ತೆ, ಬಟ್ ಅದಕ್ಕಿಂತ ಸ್ಮಾಲ್ ಸೈಜು. ಸೊ ಇವು ಏನು ಅಗ್ರೆಸಿವ್ ಏನಿಲ್ಲ. ಸೊ ಇದ್ರ ಜೊತೆಗೆ ನೀವು ಆರಾಮಾಗಿ ಮುಟ್ಟಿ ಟಚ್ ಮಾಡಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಎಸ್ಪೆಷಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದು ಒಂದು ಡ್ವಾರ್ಫ್ ಟೈಪ್ ಕವ್ ಐತ್ರ. ಸೊ ಇದರ ಹೈಟೇ ಇಷ್ಟು. ಸೊ ಒಂದು ಮೇಲ್ ನೋಡ್ಬೋದು. ಸೊ ಆ ಕಡೆ ನಿಂತಿರೋದು ಮೇಲು ಆ್ಯಂಡ್ ಫೀಮೇಲು, ಮತ್ತು ಒಂದು ಮರಿ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಡಾಂಕೀಸ್ ಡಿವಿಷನ್ ಆಯ್ತಾ. ಅದೊಂದು ಇದು ಒನ್ ಆಫ್ ದಿ ಫೇವ್ರೇಟ್ ಅನಿಮಲ್ ನಂದು. ಸೊ ದೇ ಆರ್ ವೆರಿ ಲಾಯಲ್ ಟು ಅವ್ರ ಓನರ್ಗೆ. ಸೊ ಕ್ಯೂಟ್ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದೆ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಅರಪ್ಪೈ ಮೈಸ್ ಆಯ್ತರ. ಸೊ ಇಲ್ಲಿ 2 ಅರಪ್ಪೈ ಮೈಸ್ ಇದೆ. ಸೊ ಇದು ಆಲ್ಮೋಸ್ಟ್ ಒಂದು 1.5 to 2 feet ಸೈಜಲ್ಲಿರುವಂಥ ಅರಪ್ಪೈ ಮೈಸ್. ಸೊ ಇದಕ್ಕೆ ಫೀಡ್ ಮಾಡೋ ಥರ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾಣ್ತಿದ್ದಿಲ್ಲ ಗೊತ್ತಿಲ್ಲ. ಸೊ ಅಲಿಗೇಟರ್ ಗರ್ ಇದೆ. ಅರೌಂಡ್ 1 feet ಸೈಜಲ್ಲಿರುವಂಥ ಅಲಿಗೇಟರ್ ಗರ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ರೆಟ್ಟೆಲ್ ಕ್ಯಾಟ್ ಫಿಶ್. ಅರೌಂಡ್ 2 to 3 ರೆಟ್ಟೆಲ್ ಕ್ಯಾಟ್ ಫಿಶ್ ಇದೆ. ಇದಾದಮೇಲೆ ನೆಕ್ಸ್ಟ್ ಇದು ಬಂದ್ಬಿಟ್ಟು ರೆಡ್ ಇಯರ್ ಸ್ಲೈಡರ್ಸ್ ಆಯ್ತಾ. ನೀವು ಪಾಂಡಲ್ಲಿ ನೋಡ್ಬೋದು, ಸುಮಾರಿದೆ, ಕಾಣ್ತಿದೆಯಲ್ಲ ಗೊತ್ತಿಲ್ಲ. ಪಾಂಡ್ ಒಳಗಡೆ ಆಲ್ಮೋಸ್ಟ್ ಒಂದು 10-15 ರೆಡ್ ಇಯರ್ ಸ್ಲೈಡರ್ಸ್ ಇರ್ಬೋದು. ಸೊ ಅಲ್ಲಿ ಬಂದ್ಬಿಟ್ಟು ಬ್ಯಾಸ್ಕಿಂಗ್ ತೊಗೊತಿದೆ, ಸನ್ಲೈಟ್ ಬ್ಯಾಸ್ಕಿಂಗ್. ಸೊ ಇದು ಬಂದ್ಬಿಟ್ಟು ಮೀರ್ ಕ್ಯಾಟ್ ಅಂತಾರೆ ಆಯ್ತಾ. ಸೊ ಇದು ನೋಡ್ಬೋದು ಆಲ್ಮೋಸ್ಟ್ ಒಂದು ಡೆಸರ್ಟ್ ಥೀಮಲ್ಲಿರುವಂಥ ಎಕೋಸಿಸ್ಟಮಲ್ಲಿದೆ. ಸೊ ಇಲ್ಲಿ ಆಲ್ಮೋಸ್ಟ್ 4 or 5 ಮೀರ್ ಕ್ಯಾಟ್ ಇದೆ. ಸೊ ಎಷ್ಟು ಚೆನ್ನಾಗಿ 2 ಕಾಲಲ್ಲಿ ನಿಂತ್ಕೊಂಡು ಫೀಡ್ ಏನಾರು ಮಾಡ್ತಾರಾ ಅಂತ ನೋಡ್ತಾ ಇದೆ ನೋಡಿ. ಇದು ಯೂಶ್ವಲಿ ಇನ್ಸೆಕ್ಟ್ಸ್, ವರ್ಮ್ಸ್, ಆ ಥರ ನಾನ್ ವೆಜ್ ವೆರೈಟೀಸ್ ತಿನ್ನುವಂಥ ಸ್ಪೀಷೀಸ್ ಐತ್ರ. ಆ್ಯಂಡ್ ನೆಕ್ಸ್ಟ್ ಏವಿಯರಲ್ಲಿರುವಂಥದ್ದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಲ್ಯಾಂಡ್ ಸ್ಕ್ವಿರಲ್ ಅಂತಾರೆ ಅಂದ್ಕೊಳ್ತೀನಿ. ಸೊ ನಾಟ್ ಶೂರ್ ಇದರ ಹೆಸರು ಏನಿದೆ ಅಂತ. ಸೊ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ. ಸೊ ಇದು ಒಂಥರ ರ್ಯಾಬಿಟ್ಟು ಅಲ್ಲ, ಆ ಕಡೆ ಮೈಸೂ ಅಲ್ಲ, ಆ ಥರ ಎರಡಕ್ಕೂ ಸ್ಕ್ವಿರಲು ಅಲ್ಲ, ಆ ಥರ ಇದೆ ನೋಡೋದಕ್ಕೆ. 2 ಕಾಲಲ್ಲಿ ನಿಂತ್ಕೊಂಡು ಎಷ್ಟು ಚೆನ್ನಾಗಿ ಫೀಡಿಂಗ್ ಏನಾದ್ರು ಕೊಡ್ತಾರಾ ಅಂತ ನೋಡ್ತಾ ಇತ್ತು.
ಸೊ ನೆಕ್ಸ್ಟ್ ಏವಿಯರಿ ಬಂದ್ಬಿಟ್ಟು ಇಗ್ವಾನಸ್ ಏವಿಯರಿ ಐತ್ರ. ಸೊ ಇದು ಈ ಏವಿಯರಿ ತುಂಬಾ ಇಷ್ಟ ಆಯಿತು ನನಗೆ. ಇದರ ಸೆಟಪ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ರಾಕ್ ಎಲ್ಲ ಇಟ್ಬಿಟ್ಟು ವುಡ್ ಎಲ್ಲ ಡ್ರೈಡ್ ವುಡ್ ಇಟ್ಬಿಟ್ಟು ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಸನ್ಲೈಟ್ ಬ್ಯಾಸ್ಕಿಂಗ್ ತೊಗೊಂಡು ಮಲ್ಕೊಂಡಿದೆ. ಕೆಳಗಡೆ ಒಂದು ಸಣ್ಣದಾಗಿ ಪಾಂಡ್ ಸೆಟ್ ಮಾಡಿದ್ದಾರೆ. ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು, ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಆಲ್ರೆಡಿ ಫುಡ್ ತೊಗೊಂಡು ರೆಸ್ಟ್ ತೊಗೊಂಡಿತ್ತು. ಇದು ಬಂದ್ಬಿಟ್ಟು ರೆಡ್ ಇಗ್ವಾನ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದನ್ನು ಬಂದ್ಬಿಟ್ಟು ಕೊಯ್ಪು ಅಂತಾರೆ ಯೂಶ್ವಲಿ. ಸೊ ಇದು ಬಂದ್ಬಿಟ್ಟು ನೀರಲ್ಲಿರುವಂಥ ಒಂಥರ ರೋಡೆಂಟ್ ವೆರೈಟಿ ಐತ್ರ. ನೋಡೋದಕ್ಕೆ ನಮ್ಮ ಮನೆಗಳ ಹತ್ರ ಓಡಾಡೋ ಹೆಗ್ಣ ಥರ ಇದೆ. ಸೊ ಇದು ನೀರಲ್ಲಿರುತ್ತೆ ಮೆಜಾರಿಟಿ ಆಫ್ ದ ಟೈಮ್. ಇದರ ಫುಟ್ ಬಂದ್ಬಿಟ್ಟು ಡಕ್ ಥರ ಇರುತ್ತೆ ನೋಡೋಕ್ಕೆ, ಸ್ವಿಮ್ ಮಾಡೋದಕ್ಕೆ ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಆಫ್ ಮೈ ಫೇವ್ರೆಟ್ ಅನಿಮಲ್ ಅಂತ ಹೇಳ್ಬೋದು, ಸೊ ಹಾರ್ಸ್. ಸೊ ಇದು ಬಂದ್ಬಿಟ್ಟು ಮಾರ್ವಾಡಿ ಹಾರ್ಸ್ ಅಂತೆ. ಸೊ ಇದು ಸಿಂಗಲ್ ಆಗಿತ್ತು. ಆ್ಯಂಡ್ ದೇ ಆರ್ ಹ್ಯಾವಿಂಗ್ 4 or 5 ಹಾರ್ಸಸ್ ಇತ್ತು. ಆ್ಯಂಡ್ ಒಂದು ಬಂದ್ಬಿಟ್ಟು ರೈಡಿಂಗ್ಗೆ ಒಂದು ಹಾರ್ಸ್ ಇಟ್ಟಿದ್ರು. ಸೊ ನೀವು ರೈಡಿಂಗ್ ಇಷ್ಟ ಇರೋರಾದರೆ ನೀವು ಅದು ಸಪ್ರೇಟಾಗಿ ಟಿಕೆಟ್ ತೊಗೊಂಡು ನೀವು ರೈಡ್ ಮಾಡ್ಬೋದು ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಆಫ್ ದಿ ರೇರೆಸ್ಟ್ ಅನಿಮಲ್ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು ರಕೂನ್ ಡಾಗ್ ಆಯ್ತಾ. ಸೊ ಇದು ಆ್ಯಕ್ಚುಲಿ ನೋಡೋಕ್ಕಾಗಲಿಲ್ಲ. ಸೊ ಅದೊಂದು ಸ್ವಲ್ಪ ನಾವು ಮಿಸ್ ಮಾಡ್ಕೊಂಡ್ವಿ. ಸೊ ಅದು ಆ ಕಂಟೈನರಲ್ಲಿ ಮಲಗಿಬಿಟ್ಟಿತ್ತು ಹೋಗ್ಬಿಟ್ಟು. ಅದು ಯೂಶ್ವಲಿ ನೈಟ್ಸ್ ಅಷ್ಟೇ ಆಚೆ ಬರುತ್ತಂತೆ. ಸೊ ಅದು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಟೈಪ್ ಆಫ್ ಡಕ್ ಆಯ್ತಾ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಪಿಜನ್ ವೆರೈಟೀಸ್ ಇಟ್ಟಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೆಪ್ಟೈಲ್ ಡಿವಿಷನ್ಸ್ ಆಯ್ತಾ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರದ ಎಕ್ಸೋಟಿಕ್ ಆಗಿರುವಂಥ ರೆಪ್ಟೈಲ್ಸ್ ಇಟ್ಟಿದ್ರು. ಸೊ ಇದು ಬಂದ್ಬಿಟ್ಟು ಟೆಗು ಅಂತಾರೆ. ಸೊ ನೀವು ನೋಡ್ಬೋದು ಇದು ಕೆಳಗಡೆ ಇರೋದು ಇಗ್ವಾನ. ಸುಮಾರು ವೆರೈಟಿ ಇಟ್ಟಿದ್ರು ಆಯ್ತಾ. ಸೊ ಇಗ್ವಾನಸೇ 2-3 ಕಲರ್ಸ್ ಇತ್ತು. ಟೆಗೂಸ್ ಸುಮಾರಿತ್ತು. ಆ್ಯಂಡ್ ಸ್ನೇಕ್ಸ್, ಎಸ್ಪೆಷಲಿ ಸ್ನೇಕ್ಸ್ ಬಂದ್ಬಿಟ್ಟು ಪೈಥಾನ್ ವೆರೈಟೀಸ್ ಸುಮಾರು ಒಂದು 4-5 ಪೈಥಾನ್ ವೆರೈಟೀಸ್ ಇತ್ತು. ಆ್ಯಂಡ್ ಟ್ರೀ ಮಾನಿಟರ್ಸ್ ಇತ್ತು. ಸೊ ಇಲ್ಲಿ ನೋಡ್ಬೋದು ಇದೊಂದು ಟೈಪ್ ಆಫ್ ಇಗ್ವಾನ ಅಂತ ಹೇಳ್ಬೋದು ಆಯ್ತಾ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ನ್ಯಾಪಿಂಗ್ ಟರ್ಟಲ್ಸ್. ಸೊ ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಪ್ಯಾಕ್ಮ್ಯಾನ್ ಫ್ರಾಗ್ ಇತ್ತು. ಆಲ್ಮೋಸ್ಟ್ ಸಣ್ಣದಾಗಿ ಚೆನ್ನಾಗಿತ್ತು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಕೊಡ್ತಾರೆ ಈ ಥರ ಸ್ಪೀಶೀಸ್ ಒಂದೊಂದು. ಇದು ಬಂದ್ಬಿಟ್ಟು ಇಗ್ವಾನ, ರೆಡ್ ಇಗ್ವಾನ. ಆ್ಯಂಡ್ ಐ ಥಿಂಕ್ ಇದು ಬಂದ್ಬಿಟ್ಟು ಟ್ರೀ ಮಾನಿಟರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫ್ಲೈಯಿಂಗ್ ಟರ್ಟಲ್ ಅಂತಾರೆ ಈ ಥರ. ಸೊ ಇದು ನೋಡ್ಬೋದು ಎಷ್ಟೊಂದು ಇತ್ತು. ಇವೆಲ್ಲ ಆಲ್ಮೋಸ್ಟ್ ರೆಸ್ಟ್ ತೊಗೊತಾ ಇದ್ವು ಒಂದು ಕಡೆ. ಇದು ಬಂದ್ಬಿಟ್ಟು ಕ್ರೇ ಫಿಶ್. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಪಿರಾನ ಇತ್ತು ಆಯ್ತಾ. ಸೊ ಇದು ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಇದೆ ಪಿರಾನ. ಸೊ ನೀವು ಅಪ್ಕಮಿಂಗ್ ವೀಡಿಯೋಸಲ್ಲಿ ಈ ಪಿರಾನ ಸೆಟಪ್ ನೋಡ್ಬೋದು. ನನ್ನ ಹತ್ರ ಆಲ್ಮೋಸ್ಟ್ ಒಂದು 6 ಪಿರಾನಾಸ್ ಇದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು. ಆ್ಯಂಡ್ ಇದೊಂದು ಜೈಂಟ್ ಸೈಜಲ್ಲಿರುವಂಥ ಸ್ನ್ಯಾಪಿಂಗ್ ಟರ್ಟಲ್ ಆಯ್ತಾ. ನೋಡ್ಬೋದು ಒಳಗಡೆ ಫೀಡಿಂಗ್ ಫಿಶ್ ಎಲ್ಲ ಇಟ್ಟಿದ್ದಾರೆ. ಸೊ ಅವು ಹಸುವಾದಾಗ ಸೊ ಬೈಟ್ ಮಾಡಿ ತೊಗೊಳ್ತವೆ. ಸೊ ಇದು ಒಂದು ಸೂಪರ್ ಆಗಿರುವಂಥ ಎಕ್ಸ್ಪೀರಿಯನ್ಸ್ ಆಯ್ತಾ. ಸೊ ಒಂದು ಸ್ನೇಕ್ನ ಕೊಟ್ಟಿದ್ರು. ಸೊ ಇದು ಟೈಪ್ ಆಫ್ ಪೈಥಾನ್. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಆಯ್ತಾ. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಟಿಂಗ್ರೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡ್ಕೊಂಡು ಆ ಕಡೆ ಈ ಕಡೆ ಆಟ ಆಡ್ಕೊಂಡಿದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಡಿವಿಷನ್ ಆಯ್ತಾ. ಸೊ ಇದು ಬಂದ್ಬಿಟ್ಟು ಬರ್ಡ್ಸ್ ಏವಿಯರಿ. ಸೊ ಇದ್ರ ಒಳಗಡೆ ನೀವು ನೋಡ್ಬೋದು ಸುಮಾರು ವೆರೈಟೀಸ್ ಆಫ್ ಬರ್ಡ್ಸ್ ಇದೆ.
ಸೊ ಇದು ಬಂದ್ಬಿಟ್ಟು ನೋಡ್ಬೋದು ನೀವು ಕನ್ಯೂರ್ಸ್ ಆಲ್ಮೋಸ್ಟ್ 3-4 ಟೈಪ್ ಆಫ್ ಕನ್ಯೂರ್ಸ್ ಇತ್ತು. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಫೀಡಿಂಗ್ ಕೊಡ್ತಾರೆ, ಕೈಯಲ್ಲಿ ಫೀಡ್ಸ್ ಕೊಡ್ತಾರೆ. ಕೈಯಲ್ಲಿ ಇಟ್ಟಿದ ತಕ್ಷಣ ಎಲ್ಲ ಬರ್ಡ್ಸು ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ಅದಕ್ಕೂ ಒಂಚೂರು ಭಯ ಇಲ್ಲ ಈ ಥರ. ಸೊ ನೀವು ತುಂಬ ಕ್ಲೋಸಾಗಿ ನಿಮ್ಮ ಜೊತೆಗೆ ಬಂದ್ಬಿಟ್ಟು ಇಂಟ್ರಾಕ್ಟ್ ಮಾಡ್ತವೆ. ಸೊ ಇದು ಬಂದ್ಬಿಟ್ಟು ಟೈಪ್ ಆಫ್ ಡವ್ ಆ್ಯಂಡ್ ಡಕ್ಸ್ ಇತ್ತು. ಆ್ಯಂಡ್ ಇದರಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಡಕ್ ಅಂದ್ಕೊತೀನಿ. ಸೊ ನಿಮ್ಗೆ ಇದರಲ್ಲಿ ತೋರಿಸ್ತೀನಿ. ಒಂಥರ ಡಿಫ್ರೆಂಟಾಗಿತ್ತು, ಇದುವರೆಗೂ ನೋಡಿರಲಿಲ್ಲ, ಇದೆ ಫಸ್ಟ್ ಟೈಮ್ ನೋಡಿದ್ದು. ತೋರಿಸ್ತೀನಿ ರೀ. ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಫೆಸೆಂಟ್ಗಳಿದ್ವು, ಸುಮಾರು ಟೈಪ್ ಆಫ್ ಫೆಸೆಂಟ್ಸ್ ಇತ್ತು. ಸೊ ಇದೇ ಡಕ್ ಆಯ್ತಾ. ಸೊ ಇವೆರಡು ನೋಡಿರಲಿಲ್ಲ ನಾನು ಇದುವರೆಗೂ, ಇದೇ ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಡಿಫ್ರೆಂಟಾಗಿತ್ತು ಸ್ಪೀಷೀಸ್ ನೋಡೋದಕ್ಕೆ. ಆ ಥರ ಈಗಲೂ ಅಲ್ಲ ಡಕ್ಕು ಅಲ್ಲ, ಆ ಥರ ಇತ್ತು. ನೋಡಿ ಇದು ಬಂದ್ಬಿಟ್ಟು ಕನ್ಯೂರು, ಸಣ್ಣ ಕನ್ಯೂರ್ಸ್ ಆಯ್ತು. ಸೊ ಎಷ್ಟು ಚೆನ್ನಾಗಿ ಕೈಯಲ್ಲಿ ಬಂದು ಒಂಚೂರು ಭಯನೇ ಇಲ್ಲ ಅವಕ್ಕೆ, ಫೀಟ್ ತೊಗೊತಾ ಇದ್ವು. ಈ ಏವಿಯರಿ ತುಂಬ ಚೆನ್ನಾಗಿ ಸೆಟ್ ಮಾಡಿದ್ರು ಆಯ್ತಾ. ಮಧ್ಯದಲ್ಲಿ ಒಂಥರ ಫಾರೆಸ್ಟ್ ಥೀಮಲ್ಲಿ ಫುಲ್ಲು ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಮಾಡಿ, ಸೊ ಇದರ ಸುತ್ತಲೂ ಓಡಾಡ್ಕೊಂಡು ಫೀಡ್ ಮಾಡೋ ಥರ ಮಾಡಿದ್ದಾರೆ. ಸೊ ಚೆನ್ನಾಗಿ ನೀವು ಬರ್ಡ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಆಯ್ತಾ. ಸೊ ಇಲ್ಲಿ ನೋಡ್ಬೋದು ಒಂದು ಮದರ್ ಕನ್ಯರು ಅದರ ಮರಿಗೆ ಫೀಡ್ ಮಾಡ್ತಾಯಿತ್ತು. ಎಷ್ಟು ಚೆನ್ನಾಗಿ ಫೀಡ್ ಮಾಡ್ತಾಯಿದೆ. ಇದು ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯ್ತಾ. ಸೊ ನೀವು ಒಂದು ಪೆಟ್ ಲವರ್ ಆಗಿದ್ರೆ ಸೊ ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಒಂದೇ ಒಂದು ಮೆಕ್ಕಾವ್ ಇತ್ತು ಆಯ್ತಾ ಇಲ್ಲಿ, ಇದು ಬ್ಲೂ ಆ್ಯಂಡ್ ಗೋಲ್ಡ್ ಮೆಕ್ಕಾವ್. ಆ್ಯಂಡ್ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಸುಮಾರು ಆಫ್ರಿಕನ್ ಗ್ರೇ ಪ್ಯಾರೆಟ್ಸ್ ಇತ್ತು. ಆ್ಯಂಡ್ ಸೊ ಇದು ಬಂದ್ಬಿಟ್ಟು ಎಕ್ಲೆಟಸ್ ಟೈಪ್ ಬರ್ಡ್ ಆಯ್ತಾ. ಸೊ ಮೇಲ್ ಬಂದ್ಬಿಟ್ಟು ಒಂದು ಕಲರ್ ಇರುತ್ತೆ, ಫೀಮೇಲ್ ಒಂದು ಕಲರ್ ಇರುತ್ತೆ. ಸೊ ರೆಡ್ ಮತ್ತು ಗ್ರೀನ್ ಕಲರಲ್ಲಿರುತ್ತೆ ಮೇಲು ಫೀಮೇಲು. ಸೊ ಈಸಿಯಾಗಿ ಇದರ ಮೇಲ್ ಫೀಮೇಲ್ ಐಡೆಂಟಿಫೈ ಮಾಡ್ಬೋದು. ಸೊ ಇದಿಷ್ಟು ಈ ವಿಡಿಯೋ ಬಗ್ಗೆ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಗಲೇ ನಾನು ನೆಕ್ಸ್ಟ್ ಹಾಕುವಂಥ ವೀಡಿಯೋಸ್ ನಿಮಗೆ ಅಪ್ಡೇಟೆಡ್ ಆಗಿರುತ್ತೆ. ಸೊ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.